ಹಾಯ್ ಫ್ರೆಂಡ್ಸ್, ಇವತ್ತು ಸೋಮವಾರದ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ನಂದು ರೊಟೀನ್ ಸ್ಟಾರ್ಟ್ ಆಗೋದೇ ಒಂದು ಲೋಟ ಬಿಸಿನೀರಿಂದ. ಒಂದು ಲೋಟ ಬಿಸಿನೀರು ಕುಡಿದು ನಾನು ಮುಂದಿನ ಕೆಲಸ ಮಾಡ್ತೀನಿ. ಇವತ್ತು ನಮ್ಮ ಮನೆ ತಿಂಡಿ ಬೀಟ್ರೋಟ್ ಪಲ್ಯ, ಚಪಾತಿ, ಮಕ್ಕಳು ಲಂಚ್ ಬಾಕ್ಸ್ಗೆ ಹೋದೇನೆ. ಮತ್ತು ಬೀಟ್ರೋಟ್ ಪಲ್ಯ ಒಂದು ಬಾಣಲಿ ತೊಗೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ 2 ಹಸಿಮೆಣಸಿಕಾಯಿ ಖಾರಕ್ಕೆ ಬೇಕಾದಷ್ಟು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿರೋಂಥ ಬೀಟ್ರೋಟು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬೇಯಿಸಿ ಇಟ್ಕೊಂಡಿರೋ ಅಂಥದ್ದು ಬೀಟ್ರೋಟ್ ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಫುಲ್ಲು ಫ್ರೈ ಆಗಿದೆ. ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ್ಮೇಲೆ 1-2 ಸೆಕೆಂಡ್ ಬಿಸಿ ಆಗಬೇಕು. ಬಿಸಿ ಮಾಡಬೇಕಂದ್ರೆ ಬೇಯಿಸ್ಬೇಕು. 1-2 ಸೆಕೆಂಡ್ 3 ಸೆಕೆಂಡ್ ಹಾಗೆ ಇರಲಿ, ಬಿಸಿಗೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿದೆಲ್ಲ ಅದು ಟೇಸ್ಟ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಬೀಟ್ರೋಟ್. ಹಾಗೆಯೇ ಇಲ್ಲಿ ಚಪಾತಿ ಮಾಡೋಕ್ಕೆಲ್ಲ ಉಂಡೆಗಳ ಥರ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಮಾಡಿ ಟೈಮ್ ಆಗುತ್ತೆ ಮಕ್ಕಳಿಗೆ ಸ್ಕೂಲ್ಗೆ. ಬೀಟ್ರೋಟ್ ಪಲ್ಯ ಆಗಿದೆ. ಚಪಾತಿ ಹಾಕ್ತೀನಿ ಇವಾಗ. ಚಪಾತಿ ಮಾಡಿ ಮಕ್ಕಳು ಸ್ಕೂಲ್ಗೆ ಲೇಟ್ ಆಗುತ್ತೆ, ಬೇಗ ಪಟ ಅಂತ ಮಾಡಬೇಕು. ನೋಡಿ ಫೈನಲ್ ಚಪಾತಿ ಮಾಡಾಯಿತು. ಹಿಂಗಿರುತ್ತೆ ಚಪಾತಿ ಮಾಡಿದಾಗೆಲ್ಲ ಗಲೀಜೆಲ್ಲ ಹಿಟ್ಟು ಹಾಕಿರ್ತೀವಲ್ಲ, ಅದೆಲ್ಲ ಗಲೀಜು ಥರ ಕಾಣಿಸುತ್ತೆ. ಚಪಾತಿ ಮಾಡಿ ಇದನ್ನೆಲ್ಲ ಒರೆಸ್ಬಿಡ್ಬೇಕು. ಮಕ್ಕಳು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಟೈಮ್ ಆಗುತ್ತೆ. ಮಕ್ಕಳು ಸ್ನ್ಯಾಕ್ಸ್ಗೆ ಒಂದು ಆ್ಯಪಲ್ ಇತ್ತು, ಆ್ಯಪಲ್ ಕಟ್ ಮಾಡಿ ಹಾಕೋಣ ಅಂತ ವಾಟರ್ ಬಾಟ್ಲು ಆ್ಯಪಲ್ಲು ಕಟ್ ಮಾಡಿ ಹಾಕ್ತೀನಿ ಇವಾಗ. ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಆಯಿತು. ಲಂಚ್ ಬಾಕ್ಸು ರೆಡಿಯಾಗಿದೆ. ಲಂಚ್ ಬಾಕ್ಸು ಪೀಸ್ ಮಾಡೋದು ಯಾಕೆ ಅಂದರೆ ಅಲ್ಲಿ ಸ್ಕೂಲಲ್ಲಿ ಬಿಡಿಸ್ಕೊಂಡು ತಿನ್ನೋಕ್ಕಾಗಲ್ಲ, ಎಳೆದು ಕಿತ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಸಣ್ಣಗೆ ಆಗ್ಬಿಟ್ಟಿರುತ್ತಲ್ವ, ಒಂಥರ ಗಟ್ಟಿ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಈ ಥರ ಪೀಸ್ ಮಾಡಿ ಹಾಕಿದ್ರೆ ಬೇಗ ತಿನ್ಬೋದು. 1/2 an hour ಅಷ್ಟೇ ಟೈಮ್ ಇರೋದು ಅಂತಾರೆ ಲಂಚ್ಗೆ. ಹಂಗಾಗಿ ನಾನು ಈ ಥರ ಪೀಸ್ ಮಾಡಿ ಹಾಕ್ತೀನಿ, ಹಾಗೆ ಹಾಕಲ್ಲ ಚಪಾತಿ ಆಗಲಿ ದೋಸೆ ಆಗಲಿ ಪೂರಿನೂ ಕೂಡ ನಾನು ಹಿಂಗೆ ಪೀಸ್ ಮಾಡಿ ಹಾಕ್ತೀನಿ ಮಕ್ಕಳಿಗೆ, ಅಂದರೆ ಬೇಗ ತಿನ್ಕೋತಾರೆ ಅಂತ. ತಿನ್ನೋಕ್ಕೂ ಒಂದೊಂದು ಚಪಾತಿ ಹಾಕಿದ್ದೀನಿ. ನಮ್ಮ ಮನೆ ಮಕ್ಕಳಿಗೆ ಚಪಾತಿ ಅಂದರೆ ಇಷ್ಟ, ತಿಂತಾರೆ. ಅದನ್ನೇ ಬಾಕ್ಸ್ಗೂ ತೊಗೊಂಡೋಗ್ತಾರೆ, ತಿನ್ನೋಕ್ಕೂ ಅದನ್ನೇ ತಿಂತಾರೆ. ಚಪಾತಿ ಅಂದರೆ ಇಷ್ಟ, ಹಾಗಾಗಿ ತಿಂತಾರೆ. ಇವತ್ತು ನಮ್ಮ ಮನೆಯವರೇ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ಗಾಡಿ ತೆಗಿತಾ ಇದ್ದಾರೆ. ನೋಡೋಣ, ನನ್ನ ಮಗಳು ಯೋಗ ಮಾಡಿಬಿಟ್ಟು ಹೋಗಿದ್ದೀನಿ ಅಂತ ಮತ್ತೆ ವಾಪಸ್ ಬಂದಿದ್ದಾರೆ.
ಇವಾಗ ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.